ಇಸ್ಪೇಟನ ಇಲ್ಲಲ್ಲ ಅಣ್ಣ ಇವತ್ತು ಹೆಂಗಾರ ಮಾಡಿ ರಾಮಣ್ಣನ ಇಸ್ಪೇಟ್ ಅಡ್ಡಕ್ಕೆ ಕರ್ಕೊಂಡು ಹೋಗ್ಬೇಕು ನೋಡ. ಹೌದು ನೋಡಲೆ ಅವ್ನು ಬರೋದಿಲ್ಲ ನೋಡಲೆ ಶ್ಯಾಮ, ಇವತ್ತು ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ನೋಡಲೆ. ಅಣ್ಣ ಎಣ್ಣೆ ಆಯ್ತಿಲ್ಲ ನಿಮ್ದಿನ್ನ? ಅಣ್ಣ ಇವತ್ತೇನ ಮಾಡಿ ರಾಮಣ್ಣನ ಇಸ್ಪೇಟ್ ಅಡ್ಡಕ್ಕೆ ಕರ್ಕೊಂಡು ಹೋಗ್ಲೇಬೇಕು ನಾವು. ನೋಡಿ ರಾಮಣ್ಣ ಇಲ್ಲೇ ಕುಂಟೆ ಹೊಡ್ಯಾಕೈತಾನ, ಇದೇನ್ ಚಾನ್ಸ್ ಹೆಂಗನ ಮಾಡಿ ಕರ್ಕೊಂಡು ಹೋಗಮ್. ಹೋಗಮ್ ನೋಡಿ. ಏನಪ್ಪ ಇಸ್ಪೇಟ್ ಗ್ಯಾಂಗ್ ನಮ್ಮ ಕಡೆಗೆ ಬಂದದ್ರ ಯಾಕೆಲ್ಲಾರ? ಹಂಗೇನಿಲ್ಲ ರಾಮಣ್ಣ, ನೀನು ನೋಡಿದಿವಲ್ಲ ಹಂಗೆ ಮಾತಾಡ್ಸ್ಕೊಂಡ್ ಹೋಗಮ್ಮ ಬಂದ್ವಿ. ಹೌದಾ, ಸರಿ ಬರ್ರಿ ಮತ್ತೆ ಹಂಗಂದ್ರೆ ಅಂತಾರಪ್ಪ. ರಾಮಣ್ಣ ಮುಂಜಾನೆಯಿಂದ ಸಂಜೆ ತನ ಇಲ್ಲೇ ಹೊಲ್ದಾಗ ದುಡಿತಿ, ಇದ್ರಾಗ ನಿನಗೆ ಏನು ಲಾಭ ಅದ? ನೋಡು ರಾಮಣ್ಣ, ನನಗಂತರೂ 1 ಎಕರೆ ಹೊಲ ಇಲ್ಲ, ಆದರೂ ರಾಜನ್ ಥರ ಇದೀನಿ ನೋಡು. ಹಿಂಗೆ ಹೇಳಕೈತಿ ಅಂತ ತಪ್ಪು ತಿಳ್ಕೊಬೇಡ ರಾಮಣ್ಣ. ನೋಡು ಶ್ಯಾಮಣ್ಣ, ಯಾರ ಹಣೆ ಬರದಾಗ ಇಟ್ಟಂಗೆ ಆತದ. ಹಣೆ ಬರ ಅಲ್ಲ ರಾಮಣ್ಣ, ಅದು ಸಂಜೆ ಆಗತನ ದುಡಿಯಪ್ಪಲು ನಮ್ಮ ಜೊತೆಗೆ 1 ತಾಸು ಬಾ ಇಸ್ಪಟ್ ಆಡಕ್ಕೆ, ಲಕ್ಷ ಗಳಿಕೆ ಮಾಡ್ಬೋದು. ನೋಡು ರಾಮಣ್ಣ, ನೀನು ಮುಂಜಾನೆ ಸಂಜೆ ತಂದು ದುಡಿದ್ರೆ 1,000 2,000 ದುಡಿತಿ. ನಮ್ಮ ಜೊತೆ ಇಸ್ಪೆಟ್ ಆಡು, ಲಕ್ಷ ಬರುತ್ತೆ ಒಂದು ದಿನಕ್ಕೆ. ನೋಡು, ಯೋಚನೆ ಮಾಡಿ ನೋಡು, ನಮ್ಮ ಜೊತೆ ಬಾ. ಹೌದಾ ಸೂರಿ, ಮತ್ತೆ ಈಗ ಏನು ಮಾಡ್ಲಿ ಹೇಳ? ನಾನು ಏನು ಮಾಡ್ಲಂದ್ರೆ ನಡಿ, ನಮ್ಮ ಜೊತೆಗೆ ಇಸ್ಪಟ್ ಆಡಕ್ಕೆ ಹೋಗಮ್ಮ. ಶಂಕರ, ನಮ್ಮ ಹತ್ರ ರೊಕ್ಕ ಇಲ್ಲಪ್ಪ, ಏನು ಮಾಡಮ್ಮ? ರೊಕ್ಕ ಇಲ್ಲಾಂದ್ರೆ ಏನಾಯ್ತು ರಾಮಣ್ಣ, 2 ಎತ್ತಾವಲ್ಲ ಮಾರಮ್ ನಡಿ. ನೋಡಪ್ಪ ಶ್ಯಾಮಣ್ಣ, 2 ಎತ್ತಿಟ್ಕೊಂಡು ನನ್ನ ಹೆಂಡ್ರು ಮಕ್ಕಳು ಎಲ್ಲ ಜೀವನ ನಡ್ಸಕಚ್ಚಿವಿ, ಅವ್ರ ಮಾರಿ ಎಲ್ಲಿಗೂ ಬಂದು ನಾನು ಗೊತ್ತರಾಮಣ್ಣ. ಒಂದು ಸರಿಯಾಗಿ ಇಸ್ಪೆಟ್ ಆಡ್ದಾಗ ಗೆದ್ರೆ ಇಂಥವು 4 ಎತ್ತು ತರ್ಬೋದು, 4 ಇನ್ನೂ ಜಾಸ್ತಿ ದುಡಿಬೋದು. ಹೌದಾ ಸೂರಿ? ಸರಿ ಮಾರಮ್ ತಗ, ಹಂಗೆ ಮಾಡಮ್. ಅಲ್ಲಿ ರವಿ ಬರಕತ್ತಾನ, ಅದನ್ನೇ ಖರೀದಿ ತಗೊಂತಾನಂತ ಕೇಳೋಣ ತಡಿ. ಏನ್ ಶಂಕರಣ್ಣ, ಯಾಕೆ ಕರ್ದಲ್ಲ? ಬಾ ರವಿ, ಕೊಡ್ಬಾ. ಏನಿಲ್ಲ ರವಿ, ನಮ್ಮ ರಾಮಣ್ಣನು 2 ಎತ್ತಿದ್ವು, ಅದೇ ತಗಂತಾನಂತ ಕೇಳಿದೆ. ಏನ್ ಹೇಳಿದಪ್ಪ ರಾಮಣ್ಣ ರೇಟ್? ಮತ್ತೆ ನೋಡ್ರವಿ, ಮತ್ತೆ ನೀನೇ ತೋರಿಸಿದ್ದಿ, ನೀನೇ ಕೊಡಿಸಿದ್ದಿ, ಮತ್ತೆ ನೀನೇ ಒಂದು ರೇಟ್ ನೋಡಿ ಮಾತಾಡು. 50,000 ಕೊಟ್ಟು ತಗೊಂಡಪ್ಪ ರಾಮಣ್ಣ. ರವಿ, ನೀನೇ 80,000 ಕೊಡಿಸಿದ್ದಿ, 50,000 ಕೊಡ್ತಂದ್ರೆ ಹೆಂಗಪ್ಪ? ರವಿ, 50ಕ್ಕೆ ಬೇಡ, 80ಕ್ಕೆ ಬೇಡ, 65ಕ್ಕೆ ತಗೊಂಡು ಹೋಗ್ಬಿಡು. ಆಯ್ತು ತಗಪ್ಪ ಶಂಕರಣ್ಣ, ಅದ ನಮ್ಮತ್ತೇನೆ ಅಲ್ಲ, ಹಾಕ್ಯಂತ ತಗ 65,000ಕ್ಕೆ ತಗಪ್ಪ ಶಂಕರಣ್ಣ, ನಿನ್ನ ಕೈಯಾಗಿ ಕೊಟ್ಟು ಬಿಡು, ನಿನ್ನ ಕೈಯಿಂದಾನೆ. ರಾಮಣ್ಣ ರೊಕ್ಕ ಸಿಗ ಇರ್ಲಿ ಬಿಡಪ್ಪ ರವಿ, ನಮ್ಮತ್ತ ಆತೇನು ಬೇರೆ ಕೊಡ್ತೇನೆ ನಾನು ರೊಕ್ಕ ಇದ್ರಾಗ. ನಡ್ಯಪ್ಪ ರಾಮಣ್ಣ, ಮತ್ತೆ ರೊಕ್ಕ ಬಂದವ, ಇಸ್ಪೇಟ್ ಆಟ ಆಡಿ ಎಣ್ಣೆ ಹಾಕ್ಕೊಂಬಿಡಮ್ಮ. ಸೂರಿ, ಎಣ್ಣೆ ಗಿಣ್ಣೆ ಹಾಕೋಣ ಲೋ ಮಾರಾನೆ, ನೀನು ಏನು ಹೆಂಗೆ ಎಣ್ಣೆ ಹಾಕಂತಿದ್ದಲ್ಲ? ರಾಮಣ್ಣ, ನೀನೇನು ಎಣ್ಣೆಗಿನ್ನ ಹಾಕ್ಬೇಡಪ್ಪ, ನಮ್ಮ ಜೊತೆಗೆ ಅಷ್ಟೇ ಬಾ ನೀನು. ಸರಿಯಪ್ಪ, ನೀವು ಹೋಗ್ರಿ, ಹಂಗೆ ಅದ, ಹಂಗೆ ಹಾಕ್ಕೊಂಬರ್ತೀನಿ, ನಿಧಾನ ನೋಡ್ರಿ. 2 ಎತ್ತು ನಂಬಿ ಜೀವನ ನಡೆಸ್ತಿದ್ದೆ, ಆಸೆ ತೋರಿಸಿ ಏನು ಮಾಡ್ತಾರೋ ಏನಿಲ್ಲಪ್ಪ ಈ ಮಾಡ್ರು. ತಗಪ್ಪ ಸೂರಿ, ಎಣ್ಣೆ ಅಂದ್ರಲ್ಲ, ಮತ್ತೆ ಎಣ್ಣೆ ತಗೊಂಡು ಹೋಗಿ. ಸೂರಿ, ಮಂದಿ ಆದ್ ಬ್ರಾಂಡ್ ಕೊಡಿ, ನೀನು ಹಿಂಗೆ ಅಂದಿಗೆ ಹೇಳಣ. ರಾಮಣ್ಣ, 1 ಪೆಗ್ ತಗ. ಶಂಕರ, ಸುಮ್ಮನೆ ನೀನೇನು ಹೇಳುತ್ತೆ?
ಆಯ್ತಾಯ್ತು ಜಲ್ದಿ ಕೊಡ್ರಿ ಇಸ್ಪೆಟ್ ಆಡಕ್ಕೆ ಟೈಮ್ ಆಗ್ಯದ. ಏನಪ್ಪ ಶಾಮಣ್ಣ ಅಪರೂಪಕ್ಕೆ ರಾಮಣ್ಣ ಕರ್ಕೊಂಡ್ ಬಂದಲ್ಲಪ್ಪ. ಏನಿಲ್ಲ ಸಾಬಣ್ಣ, ಹಂಗೆ ಕುಂತಿದ್ದೀವಲ್ಲ ಹಂಗೆ ಜೊತೆಗೆ ಹಂಗೆ ಕರ್ಕೊಂಡ್ ಬಂದೆ. ಬರ್ರಿ ಕೊಡ್ರಿ. ಆಯ್ತು ನೋಡಪ್ಪ ಆಟ. ಏನಪ್ಪ ರಾಮಣ್ಣ, ಇವತ್ತು ವರಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಎಲ್ಲ ನಿನಗೆ ಉಂಟಾ? ಶಿವಣ್ಣ, ನನಗೆ ಆಟ ಗೊತ್ತಾ ಗಂಧ ಗೊತ್ತಾ ಗಾಳಿ ಗೊತ್ತಿದ್ರಾಗ ಕರ್ಕೊಂಬಂದ್ರೆ ನಮ್ಮ ಪುಣ್ಯಾತ್ಮ ಬಂದೀನಿ ನಾನು. ಇರ್ಲಿ ಒಂದ್ ಆಟ ಏನಾಗಲ್ಲ. ರಾಮಣ್ಣ ಎಷ್ಟೊತ್ತ ಆಡ್ತಿ ತಗ, ಒಂದೇ ಆಟಕ್ಕೆ 50,000 ಕಟ್ಟಿಬಿಡಮ್. ಆಯ್ತಾಯ್ತು ತಗ, ನೀನು ಹೆಂಗ ಹಂಗ. ಮೋಚಿದಾರಲ್ಲಪ್ಪ ಶ್ಯಾಮಣ್ಣ, ಎಲ್ಲ ರೊಕ್ಕ ತಂದು ಇಲ್ಲೇ ಇಟ್ಬಿಟ್ಟೆ. 2 ಎತ್ತು ನಂಬಿ ಹೆಂಡ್ರ ಮಕ್ಕಳು ಕಟ್ಕೊಂಡು 2 ಎತ್ತು ನಂಬಿಕೊಂಡಿದ್ನಪ್ಪ, ಅವಕ್ಕೂ ಮುಂಡ ಮೋಚ್ಬಿಟ್ರಲ್ಲಪ್ಪ. ರಾಮಣ್ಣ ಒಂದೇ ಎಲೆಗೋಯ್ತು, ಒಂದ್ ಜೋಕರ್ ಇದ್ರೆ ನಮ್ದೇ ಆಟ ಯಾರು ಬರ್ತದ. ಆಯ್ತಾಯ್ತಪ್ಪ, ಒಟ್ಟಿಗೆ ತಣ್ಣೀರ್ ಬಟ್ಟೆ ಎರ್ಚ್ಬಿಟ್ರಿ. ಆಗೋಯ್ತು. ಮನೆ ಹಾಳು ಮಾಡಿದ್ರು, ನನ್ನ ಎತ್ತ ಹಾಳು ಮಾಡಿದ್ರು, ನನ್ನ ಹೆಂಡ್ರ ಮಕ್ಳಿಗೆ ಏನ್ ಹೇಳ್ಬೇಕು, ನನ್ನ ಹೆಂಡ್ರ ಮಕ್ಳಿಗೆ ಏನ್ ತಂದಾಕ್ಬೇಕು, ಏನ್ ಮಾಡ್ಬೇಕು, ಮನೆ ಹಾಳು ಮಾಡಿಬಿಟ್ಟು ಎತ್ತು ಕೇಳಿದ್ರಿಗೆ ಏನ್ ಹೇಳ್ಬೇಕು ಹೆಂಡ್ರಿಗೆ. ಈ ಕಿರುಚಿತ್ರದ ಉದ್ದೇಶ ಕಾಯಕವೇ ಕೈಲಾಸ ಎನ್ನುತ್ತಾ ದೇಶಕ್ಕೆ ಅನ್ನ ಹಾಕುವ ರೈತ ಯಾರದೋ 4 ಜನಗಳ ಮಾತಿಗೆ ಮರುಳಾಗಿ ದುರಾಶೆಯ ಆಸೆಯಿಂದ ಅದೆಷ್ಟೋ ರೈತರು ತಮ್ಮ ಕುಟುಂಬವನ್ನು ಅನಾಥರನ್ನಾಗಿ ಮಾಡಿ ಜೀವ ಬಿಟ್ಟಿದ್ದಾರೆ. ದಯವಿಟ್ಟು ಯಾವ ರೈತ ಕೂಡ ಈ ಥರ ಮಾಡಿಕೊಳ್ಳಬೇಡಿ. ನಾನು ಹೇಳಿದ್ದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ಈ ಕಿರುಚಿತ್ರವನ್ನು ನೋಡಿ ಹಾರೈಸಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ